ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿಡೇ ಎಕ್ಸ್ಪೀರಿಯನ್ಸ್. ನಾನು ಇವತ್ತು ಮಂಗಳವಾರದಲ್ಲಾಗ ಸ್ಟಾರ್ಟ್ ಮಾಡಾಕತ್ತೇನೆ ರೀ. ನನ್ನ ಮಕ್ಕಳಿಗೆ ಸ್ಕೂಲ್ ಬಾಕ್ಸಿಗೆ ಕ್ಯಾರೆಟ್ ಚಿತ್ರಾನ್ನ ಮಾಡಿದ್ರತಂತಂದು ರೆಡಿ ಮಾಡ್ಕೊಳಕತ್ತೇನೆ ರೀ. ನಾನು ಒಂದು ಬಾಳ್ಗಿಗೆ ಎಣ್ಣೆ ಹಾಕಿ ಶೇಂಗಾ ಕಾಳು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಅದಕ್ಕೆ ಸಣ್ಣಗೆ ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿ ಪೀಸು, ಕರಿಬೇವಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ. ಅನಂತರ ಇದಕ್ಕೆ ತುರಿದಿರೋ ಅಂಥದ್ದು ಕ್ಯಾರೆಟು, ಈರುಳ್ಳಿನೂ ತುರ್ಕೊಂಡ್ಬಿಟ್ಟಿದ್ದೀನಿ ರೀ ಸಣ್ಣಗೆ. ಟೊಮೊಟೊ, ಆಮೇಲೆ ಕೊತ್ತಂಬರಿ ಅದು ಬೇಕು ರೀ. ಅದು ಕೊತ್ತಂಬರಿ ಲಾಸ್ಟಿಗೆ ಹಾಕ್ತೀನಿ ನಾನು. ಅದನ್ನು ನೀಟಾಗಿ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ನಾವು ಕ್ಯಾರೆಟ್ ಚಿತ್ರಾನ್ನ ಅಂದ್ರೆ ಸ್ವಲ್ಪ ಕ್ಯಾರೆಟ್ ಹೆಚ್ಚಿನ ಪ್ರಮಾಣದಾಗ ತೊಗೋಬೇಕು ನೋಡಿರಿ. ಇದಕ್ಕೆ ನಾನು ಇಲ್ಲೇ ಎರಡು ಚಿಕ್ಕದು ಕ್ಯಾರೆಟ್ ಇದ್ದು ಅದಕ್ಕೆ ಎರಡೇ ಚಿಕ್ಕದು ಕ್ಯಾರೆಟ್ನ ತುರ್ಕೊಂಡ್ಬಿಟ್ಟು ಹಾಕ್ಕೊಳಕತ್ತೀನಿ. ಈರುಳ್ಳಿನೂ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ನನ್ನ ಮಕ್ಕಳು ತಿನ್ನಂಗಿಲ್ಲಲ್ಲ, ಅದಕ್ಕೆ ಅದನ್ನ ತುರ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಸೈಡು ನಾನು ಅನ್ನ ಮಾಡೋಕೆ ಇಟ್ಟೀನಿ ರೀ. ಅನ್ನನೂ ಈ ಕಡೆ ಇದನ್ನು ಕ್ಯಾರೆಟನ್ನು ಒಗ್ಗರಣೆಗೆ ಅಂತಂದು ಇದಕ್ಕೆ ನಾನು ಏನು ಜಾಸ್ತಿ ಹಾಕಲ್ರಿ. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಲ್ರಿ. ಇದಕ್ಕೆ ಖಾರ ಪುಡಿನೇ ಹಾಕೋದು. ಸ್ವಲ್ಪ ಅರಿಶಿನ, ಗರಂ ಮಸಾಲ ಹಾಕ್ಬೇಕ್ರಿ. ಇದಕ್ಕೆ ಹೆಚ್ಚಿನ ಪ್ರಮಾಣದಾಗ ಏನು ಹಾಕಲ್ರಿ. ನಾವು ಮಸಾಲೆನ ಕಡಿಮೆನೇ ಹಾಕೋದು. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತೇನೆ ರೀ. ಖಾರದ ಪುಡಿ ಹಾಕೋದ್ರಿಂದ ಇದು ಸ್ವಲ್ಪ ಟೇಸ್ಟ್ ಕೊಡ್ತೈತೆ ರೀ. ಹಸಿಮೆಣ್ಸಿನ್ಕಾಯಿನ ಹೆಚ್ಚು ಹಾಕೋದಿಲ್ಲ ರೀ. ನನ್ನ ಮಕ್ಕಳಿಗೆ ಬಾಯಿ ಸಿಕ್ಕರೆ ಅವ್ರು ಖಾರ ಜಾಸ್ತಿ ತಿನ್ನಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಯಾಕಂದ್ರೆ ನಾವು ಅನ್ನಕ್ಕೆ ಉಪ್ಪು ಹಾಕ್ಕೊಂಡು ಮಾಡ್ಕೊಂಡಿರ್ತೀವಲ್ಲ ರೀ ಅನ್ನನ. ಹೀಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನ ಸರಿಯಾಗಿ ಬೇಯಿಸ್ಕೋಬೇಕು ರೀ. ಬೇಯಿಸ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಆರೋಕ್ಕೆ ಎತ್ತಿಕ್ಬೇಕು. ಇತ್ತಾಗ ಅನ್ನನೂ ಸ್ವಲ್ಪ ಆರಾಕೊಂಡು ನಾವು ಇಟ್ಕೊಂಡಿರ್ಬೇಕು ರೀ. ಆನಂತರ ಇದಕ್ಕೆ ಹಾಕ್ಕೊಂಡು ಕಾಲಿಸ್ಕೊಂಡು ನಂತರ ಇದ್ರ ಮೇಲೆ ಕೊತ್ತಂಬರಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಕಲಿಸ್ಕೊಂಡ್ಬಿಟ್ರೆ ನಮ್ಮದು ಕ್ಯಾರೆಟ್ ಚಿತ್ರಾನ್ನ ರೆಡಿಯಾಗಿರ್ತೈತೆ ನೋಡಿರಿ. ನನ್ನ ಮಕ್ಕಳು ಮಲ್ಕೊಂಡಿದ್ರು. ಎಬ್ಬಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ರೆಡಿ ಮಾಡೀನಿ ರೀ. ಅವರು ಒಳಗೆ ಕುತ್ಕೊಂಡಾರ. ನಾನೀಗ ಚಿತ್ರಾನ್ನ ಮಾಡಿ ಅವ್ರಿಗೆ ತಿನ್ನಿಸಿ ಸ್ಕೂಲಿಗೆ ಕಳಿಸಿದ್ರಿ. ಇವತ್ತು ಸಾಯಂಕಾಲ ನಾನು ಉಪವಾಸ ಇರ್ತೇನಲ್ಲ ಮಂಗಳವಾರ ಅಂತಂದು ಚಪಾತಿ ನಾದಿಟ್ಟಿನಿ ರೀ. ಹಿಟ್ಟು ಹಳಕ್ಕೆ ಆಗ್ಬಿಟ್ಟೈತ್ರಿ. ಅದಕ್ಕೆ ನೋಡ್ರಿ ಡಿಸೈನ್ ಚಪಾತಿ ಆಗಿಬಿಟ್ಟವು. ಏನು ಮಾಡಿದಕ್ಕಂತನೂ ಗೊತ್ತಾಗಲಿಲ್ಲ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.